ಓಂ ವಂದೇ ಲಕ್ಷ್ಮೀಂ ಪರಶಿವಮಯೀಂ ಶುದ್ಧಜಾಂಬೂನದಾಭಾಂ ತೇಜೋರೂಪಾಂ ಕನಕವಸನಾಂ ಸರ್ವಭೂಷೋಜ್ಜಲಾಂಗೀಂ ಬೀಜಾಪುರಂ ಸರಸಿಗಂ ಬಿಭ್ರತೀಂ ಸ್ವರ್ಣಪಾತ್ರಂ ಭರ್ತ್ರಾಯುಕ್ತಾಂ ಮುಹುರಭಜದಾಂ ಮಹ್ಯಮಪ್ಯಚ್ಯುತಶ್ರೀಹಿ. ಎಲ್ಲರಿಗೂ ಕೂಡ ಭಗವಂತನ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇದು ನಾವು ಹೇಳುವಂಥದ್ದು ಇದು ಮಾಸ ಭವಿಷ್ಯ. ಯಾಕಂದರೆ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಬರಬಹುದು ಅಂತೇಳಿ ಹೇಳ್ತಾ, ಇನ್ನು ನೋಡಿ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1 ರಿಂದ 4 ಪಾದ, ಧನಿಷ್ಠ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ವಿಶೇಷವಾಗಿದೆ ಎಂಬುದನ್ನು ಕೂಡ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಲ್ಲಿ ಶುಕ್ರ ನೋಡಿ, ಇದು ಬಹಳ ಒಳ್ಳೆಯದಾದಂಥದ್ದು. ಶುಕ್ರನು ರಾಶಿಗೆ ಬಂದಿದ್ದಾನೆ. ಅದರ ಜೊತೆ ವಕ್ರವಾದಂಥ ಶನಿಯೂ ಕೂಡ ಮಕರ ರಾಶಿಯಲ್ಲೇ ನಾವು ಫಲಗಳನ್ನು ಹೇಳಬೇಕು. ತೃತೀಯ ರಾಶಿಯಲ್ಲಿ ರಾಹು, ಚತುರ್ಥಕ್ಕೆ ವಕ್ರವಾದಂತಹ ಗುರು, ಯಾಕಂದರೆ ಪಂಚಮದಲ್ಲಿರುವಂಥ ಗುರುವು ಕೂಡ ಚತುರ್ಥಕ್ಕೆ ವಕ್ರವಾಗಿದ್ದಾನೆ. ಹಾಗೆ ಷಷ್ಠರಾಶಿಯಲ್ಲಿ ಯಾರಿಲ್ಲ, ಸಪ್ತಮದಲ್ಲಿ ಕುಜ, ಅಷ್ಟಮ ಯಾರಿಲ್ಲ, ನವಮದಲ್ಲಿ ಕೇತು, ಇನ್ನು ಏಕಾದಶಿ ಯಾರಿಲ್ಲ. ಏಕಾದಶ ರಾಶಿಯಲ್ಲೇ ನೋಡಿ ರವಿ ಬುಧರು 2 ಗ್ರಹಗಳು ಕೂಡ ಏಕಾದಶದಲ್ಲಿದ್ದಾರೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಇನ್ನು ಡಿಸೆಂಬರ್ 1ನೇ ತಾರೀಕು ನಮಗೆ ಅಮಾವಾಸ್ಯೆ ಇದೆ. ಹಾಗಾಗಿ ಹಬ್ಬ ಹರಿದಿನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹಾಗೆ 2ನೇ ತಾರೀಕಿಗೆ ಚಂದ್ರ ದರ್ಶನ ಹೇಳುವಂಥದ್ದು ಕೂಡ ಇದೆ. ಹಾಗೆ 7ನೇ ತಾರೀಕಿಗೆ ಸ್ಕಂದ ಷಷ್ಠಿ, 11ನೇ ತಾರೀಕಿಗೆ ಗೀತಾ ಜಯಂತಿ ಅಂತಿದೆ. ಹಾಗೆ 13ನೇ ತಾರೀಕಿಗೆ ಶಿವದೀಪೋತ್ಸವ ಮತ್ತು ಹನುಮದ್ ವ್ರತ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು. 14ನೇ ತಾರೀಕು ದತ್ತ ಜಯಂತಿ ಇದೆ. ಮರ್ಯಾದೆ ಇದ್ದ ಹಾಗೆ ದೇವರನ್ನು ಗುರುಗಳನ್ನು ಪೂಜೆ ಮಾಡಬೇಕು. 15ನೇ ತಾರೀಕಿಗೆ ವಿಷ್ಣು ದೀಪೋತ್ಸವ. ಹಾಗೆ ಅನಂತರದಲ್ಲಿ 16ನೇ ತಾರೀಕಿಗೆ ಸಂಕ್ರಾಂತಿ, ಅಂದರೆ ನಮಗೆ ಧನುರ್ಮಾಸ ಆರಂಭ ಆಗಿ ಹೋಗ್ತದೆ. ಹಾಗಾಗಿ 16ನೇ ತಾರೀಕಿನ ಪೂರ್ವದಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. 18ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 23ಕ್ಕೆ ಕಾಲಭೈರವಾಷ್ಟಮಿ ಅಂತಿದೆ. 26ಕ್ಕೆ ಸರ್ವೇಶಾಂ ಏಕಾದಶಿ ಇದೆ. 28ಕ್ಕೆ ಪ್ರದೋಷ, 29ಕ್ಕೆ ಮಾಸ ಶಿವರಾತ್ರಿ, 30ನೇ ತಾರೀಕಿಗೆ ಕೇತು ಜಯಂತಿ ಮತ್ತು ಎಳ್ಳು ಅಮಾವಾಸ್ಯೆ. ನೋಡಿ ಹೀಗೆಲ್ಲ ಇದೆ ಈ ತಿಂಗಳಲ್ಲಿ. ಬಹಳ ಮುಖ್ಯವಾಗಿ 2 ಗಮನಿಸುವಂಥದ್ದು. ಒಂದು, 14ನೇ ತಾರೀಕಿಗೆ ದತ್ತ ಜಯಂತಿ. ವಿಶೇಷವಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಯಾಕಂದರೆ ಪಂಚಮದಲ್ಲಿರುವಂತಹ ಗುರು ವಕ್ರವಾಗಿ ಚತುರ್ಥ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಗುರುಗಳನ್ನು ಭಕ್ತಿಯಿಂದ ಆರಾಧನೆ ಮಾಡಿ. ಮತ್ತು 11ನೇ ತಾರೀಕಿಗೆ ಗೀತಾ ಜಯಂತಿ ಇದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಆ ಭಗವದ್ಗೀತೆಯ ಅಮೃತ ಸುಧೆಯನ್ನು ಹೇಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡೋಣ ಏನಾದರೂ ನಿಮಗೆ ಶುಭವಾಗ್ತದೆಯಾ ಈ ತಿಂಗಳಲ್ಲಿ. ಮತ್ತು ಹಾಗೆ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ನೋಡಿ 4ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಹಾಗೆ 12ನೇ ತಾರೀಕು ಕೂಡ ಅಶ್ವಿನಿ ನಕ್ಷತ್ರ ಇದೆ. ಬೆಳಗ್ಗೆ 8 ಗಂಟೆವರೆಗೂ ಕೂಡ ಇದು ಪ್ರಶಸ್ತವಾಗಿದೆ. ಹಾಗಾಗಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು 16ನೇ ತಾರೀಕು ಅನಂತರದಲ್ಲಿ ನಮಗೆ ಧನುರ್ಮಾಸ ಆರಂಭ ಆಗುತ್ತೆ. ಹಾಗಾಗಿ ಈಗ ನಿಮಗೆ ಹೇಗಪ್ಪ ಅಂತಂದರೆ, ಮಕರ ರಾಶಿಯವರಿಗೆ ಒಂದಷ್ಟು ಜನಕ್ಕೆ ಸ್ವಲ್ಪ ಕಷ್ಟ ಪರಿಹಾರ ಆಗಿದೆ. ಇನ್ನು ಒಂದು ಹಂತ ಜನಕ್ಕೆ ಎಲ್ಲೋ ಒಂದು ಮೂಲೆಗೆ ಆವಾಗ ಒಂಚೂರು ಕಿರಿಕಿರಿ ಹಿಡ್ಕೊಂಡಿದೆ. ಹಾಗಾಗಿ ಏನು ಮಾಡಿದರೆ ಪರಿಹಾರ ಆಗುತ್ತೆ ಎಂಬಂಥದ್ದನ್ನು ಕೂಡ ನಕ್ಷತ್ರ ಪರಿಹಾರಗಳನ್ನು ತಿಳ್ಕೊಳ್ಳೋಣ. ಅದರ ಪೂರ್ವದಲ್ಲಿ ಏನಪ್ಪ ಶುಭವಾದಂಥ ಫಲಗಳು ಎಂಬುದನ್ನು ಗಮನಿಸೋಣ. 1ನೇದಾಗಿ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಕುಜ ಶುಕ್ರರ ದೃಷ್ಟಿ ಇದು ಬಹಳ ಉತ್ತಮವಾದಂಥದ್ದು. ಯಾಕಂದರೆ ಯಾರಿಗೆ ಈ ರಾಶಿಯವರಿಗೆ ಮದುವೆ ಆಗಲಿಲ್ಲ ಅಂಥವರಿಗೆ ಸ್ವಲ್ಪ ಮದುವೆಗೆ ಅವಕಾಶಗಳು, ದಾರಿಗಳು ಸಿಗುವಂಥ ಚಾನ್ಸಸ್ ಇದೆ ನೋಡಿ. 1ನೇದಾಗಿ ವಿವಾಹಕ್ಕೆ ಅನುಕೂಲ ಆಗುವಂಥ ಸಾಧ್ಯತೆಗಳು. 2ನೇದಾಗಿ ನೋಡ್ತಾ ಇದ್ದಾಗೇನೋ ಕೌಟುಂಬಿಕವಾಗಿ ಗಂಡ ಹೆಂಡತಿಯಲ್ಲಿ ಕಲಹ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಏನೋ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ವ್ಯಕ್ತಿಯ ಮೂಲಕವಾಗೋ ಅಥವಾ ನಿಮ್ಮ ಒಳಗಡೆಗೆ ಏನೋ ಆ ವೈಮನಸ್ಸು ಅಂತೇಳಿ ಹೇಳ್ತೇವಲ್ವ, ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅನಂತರದಲ್ಲಿ ಮನೆಗೆ ಯಾವುದೋ ಒಂದು ಅತಿಥಿ, ವಿಶೇಷವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯ ಮಾಡುವಂಥ ಒಂದು ವ್ಯಕ್ತಿ ಇರಬಹುದು, ಅಥವಾ ಒಳ್ಳೆಯ ಮನಸ್ಸುಳ್ಳಂತಹ ವ್ಯಕ್ತಿ ನಿಮಗೆ ಪರಿಚಯವಾಗ್ತಾನೆ. ಅದು ಈ ತಿಂಗಳಲ್ಲಿ ಪರಿಚಯವಾಗ್ತಾನೆ. ಅವನಿಂದನೂ ಕೂಡ ಒಳ್ಳೆ ರೀತಿಯಾದಂಥ ಲಾಭಾಂಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಬಾಡಿಗೆ ಮನೆ ಹುಡುಕ್ತಾ ಇರ್ತೀರಿ, ಅಥವಾ ಯಾವುದೋ ಒಂದು ಭೂಮಿಯನ್ನು ಕ್ರಯ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಿ. ಅದೆಲ್ಲ ಒಂದು ಕಡೆಗೆ ಒಂದು ಹಂತಕ್ಕೆ ಸಮಾಧಾನ, ನೆಮ್ಮದಿ ಇವು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಮನೆಯ ವಿಷಯದಲ್ಲಿ ಮತ್ತು ಮನಸ್ಸಿನ ವಿಷಯದಲ್ಲಿ, ದಾಂಪತ್ಯ ವಿಷಯದಲ್ಲಿ ಇದಿಷ್ಟು ಈ ತಿಂಗಳಲ್ಲಿ ಪೂರಕವಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡಬಹುದು. ತೃತೀಯ ರಾಶಿಯ ರಾಹು, ಹಾಗೆ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಭ್ರಾತರರಿಂದ ಏನೋ ಕಿರಿಕಿರಿ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಯಾವುದೋ ಒಂದು ವ್ಯಾಜ್ಯ ಇದೆಯಪ್ಪ, ಕಿರಿಕಿರಿ ಆಗ್ತಾ ಇದೆ ಅಂಥ ವ್ಯಾಜ್ಯಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಎಷ್ಟೋ ಸಲ ಮಕರ ರಾಶಿಯವರಿಗೆ ಸುಮಾರೆಲ್ಲ ನೋಡ್ತಾ ಇದ್ದ ಹಾಗೆ ಕೋರ್ಟು, ಕಚೇರಿ, ಕಾನೂನು ಮತ್ತು ಅದರ ಜೊತೆಗೆ ಕಿರಿಕಿರಿ ಆಗುವಂಥದ್ದು ಇದೆಲ್ಲ ಸ್ವಲ್ಪ ದೂರ ಆಗಿದೆ. ಅದರಲ್ಲೋ ಒಂದು ಮೂಲೆಗೆ ಹಿಡ್ಕೊಂಡಿದೆ. ಹಾಗೆ ಸಂಪೂರ್ಣ ಬಿಟ್ಟಿದೆ ಅಂತ ಅರ್ಥ ಅಲ್ಲ. ಆದರೆ ಬಿಡುವಂಥ ಅವಕಾಶಗಳು ಮಾತ್ರ ಕಂಡಿದೆ. ಯಾಕಂದರೆ ನಮಗೆ ಒಂದು 10 ಮಾರ್ಕ್ಸ್ ಜಾಸ್ತಿ ಸಿಕ್ಕಿಬಿಟ್ರೆ ನಾವು ಗೆಲ್ಲಕ್ಕೆ ಸಾಧ್ಯವಾಗುತ್ತೆ.
ಕತ್ತಲೆ ಹೇಳುವಂಥದ್ದು ಒಂದು ಚೂರು ಬೆಳಕು ಬಂದರೂ ಕೂಡ ನಾವು ಬೆಳಕಿನ ಕಡೆ ಹೋಗುವಂಥ ಸಾಧ್ಯತೆಗಳಿದೆ. ಆ ಬೆಳಕನ್ನು ಭಗವಂತ ನಿಮಗೆ ನೀಡ್ತಾ ಇದ್ದಾನೆ. ಹಿಂದೆಲ್ಲ ನೋಡಲಿಕ್ಕೆ ಹೋದರೆ ಇವತ್ತಿನ ದಿವಸ ಎಷ್ಟೋ ಒಂದು ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಭಗವಂತ ಕೊಟ್ಟಿದ್ದಾನೆ. ಆರ್ಥಿಕವಾಗಿರಬಹುದು, ಸಾಮಾಜಿಕವಾಗಿರಬಹುದು, ಬುದ್ಧಿಯ ಒಂದು ಹೆಚ್ಚಿನದಾದಂಥ ಬೆಳವಣಿಗೆ, ಹೀಗೆ ಒಂದು ಹೆಚ್ಚಿನದಾದಂಥ ಬದಲಾವಣೆಗಳನ್ನು ಕೂಡ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಇರುವಂತಹ ಒಂದು ವಿಷಯದಲ್ಲಿ ಸ್ವಲ್ಪ ತೃಪ್ತಿ ಪಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಬೇಕು. ಮಕರ ರಾಶಿಯವರಿಗೆ ಕಷ್ಟ ಹೇಳ್ತಾ ಬಂದಂತೆ ಕಷ್ಟವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ. ಹಾಗಾಗಿ ಆ ಕಷ್ಟವೂ ಕೂಡ ಬರ್ತಾ ಇರ್ತದೆ. ಒಂದಂತಕ್ಕೆ ಒಳ್ಳೆ ರೀತಿಯಾದಂತಹ ಸುಖ ಶಾಂತಿಗಳನ್ನು ಕೂಡ ಭಗವಂತ ನೀಡ್ತಾ ಇದ್ದಾನೆ. ಚತುರ್ಥದ ಗುರು ವಕ್ರವಾಗಿದ್ದಾನೆ. ಹಾಗಾಗಿ ಯಾವ ಕೆಲಸ ನಿಂತು ಹೋಗಿದೆಯಲ್ವ ಪಂಚಮದಲ್ಲಿ ಗುರು ಇದ್ದಾಗ ಆ ಕೆಲಸಗಳು ಮುಂದುವರೆದಾಗುವಂಥ ಸಾಧ್ಯತೆಗಳಿದೆ. ಉದಾಹರಣೆಗೆ ಎಲ್ಲೋ ಒಂದು ಕಡೆಗೆ ಕೃಷಿಯ ವ್ಯಾಪಾರ ವ್ಯವಹಾರಕ್ಕೆ ಹೋಗಿ ತೊಡಗಿದಿರಿ, ಸದ್ಯಕ್ಕೆ ಹೋಗಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಕಂಪನಿ ಇನ್ನೇನು ನಿಮ್ಮದು ಕಂಪನಿ ಶುರು ಮಾಡಿ ಏನೋ ಒದ್ದಾಡ್ತಾ ಇದ್ದೀರಿ, ಆದರೆ ಯಾವುದೋ ಒಂದು ಅನುಕೂಲಕರವಾದಂತಹ ಬಿಸ್ನೆಸ್ ಬರುತ್ತೆ, ಅನುಕೂಲ ಆಗುವಂಥ ಸಾಧ್ಯತೆಗಳು ಕಾಣಿಸ್ತದೆ. ಹಾಗಾಗಿ ಕಂಪನಿ ಮಾಡಿದ್ದೇನೆ ಸ್ವಲ್ಪ ನಿಧಾನವಾಗಿ ಆಗ್ತಾ ಇದೆ ಅಂಥೇಳಿ ಕೆಲಸ ಮುಚ್ಚುವಂತಹ ಪ್ರಯತ್ನಗಳು ಬೇಡ. ಆದಷ್ಟು ಕೆಲಸಗಳನ್ನು ವೃದ್ಧಿಯಾಗುವಾಗ ಮಾಡಿ, ಅದು ಬಹಳ ಉತ್ತಮವಾದಂಥದ್ದು. ಹಾಗೆ 9ನೇದಾಗಿ ಸಪ್ತಮದ ಕುಜ ಏನು ತೋರಿಸ್ತದೆ ಅಂದರೆ ಸ್ವಲ್ಪ ಅನಾರೋಗ್ಯವಾಗಿ ಸ್ವಲ್ಪ ಮೂಳೆ ನೋವು ಬರ್ತಾ ಇದೆಯಪ್ಪ, ಅಥವಾ ರಕ್ತದಲ್ಲೇನೋ ಸಮಸ್ಯೆ ಆಗಿದೆ, ವಿಪರೀತ ತಲೆನೋವು ಬರ್ತಾ ಇದೆ. ಇಂಥವ್ರೇನಪ್ಪ ಅಂತಂದರೆ ಯಾವುದೋ ಒಂದು ಚಿಕ್ಕ ಪುಟ್ಟ ಔಷಧಿಯಿಂದ ಸ್ವಲ್ಪ ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಕೇತುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಕುಲಸ್ಯೋನ್ನತಿಂ, ಯಾರಿಗೆ ಸಂತಾನಾದಿಗಳು ಇಲ್ಲವೋ ಅಂಥವರಿಗೆ ಈ ತಿಂಗಳಲ್ಲಿ ಏನಾದರೂ ಸಂತಾನ ಭಾಗ್ಯಗಳು ಅಥವಾ ಚಿಕಿತ್ಸೆ ಏನಾದರೂ ಮಾಡ್ತಾ ಇದ್ದಾರೆ, ಚಿಕಿತ್ಸೆ ಫಲಕಾರಿಯಾಗುವಂಥದ್ದು, ಅಥವಾ ಯಾರಾದರೂ ಪ್ರಮೋಷನ್ನ ಹೊಂದಬೇಕು ಅಥವಾ ಕಂಪನಿ ಏನೋ ಒಂದು ಚೇಂಜ್ ಮಾಡಬೇಕು ಅಂತಂದರೆ ನೀವು ಬಹಳಷ್ಟು ಚೇಂಜ್ ಮಾಡಿಬಿಟ್ಟಿದ್ದೀರಿ ಈಗ ಆಲ್ರೆಡಿ. ಯಾಕಂದರೆ 7.5 ಶನಿ ಬಂದ ಆರಂಭದಿಂದನೂ ಕೂಡ ಒದ್ದಾಟವೇ. ಒಂದು ಹಣಕಾಸಲ್ಲಿರಬಹುದು, ಅಥವಾ ನಿಮ್ಮ ವ್ಯವಹಾರಿಕವಾದಲ್ಲಿರಬಹುದು, ಅಥವಾ ಬಿಸ್ನೆಸ್ಸಲ್ಲಿರಬಹುದು, ಅಥವಾ ಕಂಪ್ನಿಯಲ್ಲಿರಬಹುದು, ಎಲ್ಲ ಚೇಂಜ್ ಮಾಡ್ತಾನೇ ಇದ್ದೀರಿ ಪುನಃ. ಆದರೂ ಹಾಗಂತೇಳಿ ಒಂದು ಹಂತಕ್ಕೆ ಚೇಂಜ್ ಮಾಡ್ತಾ ಇದ್ದರೂ ಮುಂಚಿನಷ್ಟು ಒದ್ದಾಟ, ಮುಂಚಿನಷ್ಟು ಟೆನ್ಷನ್ ಇಲ್ಲ ನಿಮಗೆ. ಒಂದು ಹಂತಕ್ಕೆ ಸ್ವಲ್ಪ ಭಗವಂತ ದಾರಿಯನ್ನು ಕೂಡ ಕೊಟ್ಟಿದ್ದಾನೆ. ಇನ್ನು ರವಿ ಬುಧರು ಕೂಡ ಏಕಾದಶದಲ್ಲಿದ್ದಾನೆ ನೋಡಿ. ರವಿ ಬುಧನಿಂದ ವಿದ್ಯಾರ್ಥಿಗಳ ಜೀವನಕ್ಕೆ ಬಹಳ ಶುಭ ಅಂತೇಳಿ ಹೇಳಬಹುದು. ಮತ್ತು ಯಾರ್ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೋ, ಆನ್ಲೈನ್ ಕೆಲಸ ಮಾಡ್ತಾ ಇದ್ದರು, ಮತ್ತು ಕೃಷಿಯ ಒಂದು ಪ್ರಾಡಕ್ಟನ್ನು ಪದಾರ್ಥಗಳನ್ನು ಸೇಲ್ ಮಾಡ್ತಾ ಇದ್ದರು, ಅಥವಾ ಕೃಷಿ ಜಮೀನನ್ನು ಮಾಡ್ತಾ ಇದ್ದರು, ಅಥವಾ ನೀರಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರು. ಎಷ್ಟೋ ಜನ ಬೋರ್ವೆಲ್ ಹಾಕಬೇಕು ಅಂದ್ಕೊಳ್ತಾ ಇರ್ತೀರಿ, ಅನೇಕ ಸಮಸ್ಯೆಗಳಿಂದ ತೊಂದರೆಗಳಾಗ್ತಾ ಇರ್ತದೆ. ಆದರೆ ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಸರಿಯಾದಂಥ ಒಂದು ರೀತಿಯಲ್ಲಿ ನೋಡಿದಾಗ ಆಗಬಹುದು. ಯಾಕಂದ್ರೆ ನಾನು ಇಲ್ಲಿ ಹೇಳಿದ್ದೇನೆ ಅಂತೇಳಿ ಎಲ್ಲೋ ಒಂದು ಕಡೆ ಬೋರ್ವೆಲ್ ತೆಗೆಸಿಬಿಡಬೇಡಿ, ಸರಿಯಾಗಿ ಅದನ್ನು ವೀಕ್ಷಣೆ ಮಾಡಿ, ಯಾವ ಥರ ಜಲ ಇದೆ, ನಿಮಗೆ ಅವಕಾಶಗಳು ಇದೆಯಾ ನೋಡ್ಕೊಂಡು ತೆಗೆಸುವಂಥ ಪ್ರಯತ್ನವನ್ನು ಕೂಡ ಮಾಡಿ. ಯಾಕಂದರೆ ಯಾವುದೇ ಒಂದು ವಿಷಯಗಳನ್ನು ನಾವು ಹೇಳುವಾಗ ನಾವು ಸ್ವಲ್ಪ ನಿಧಾನವಾಗಿ ಹೇಳಬೇಕು. ಎಷ್ಟೋ ಸಲ ನೀವು ದಿಢೀರ್ನೆ ಮಾಡ್ಕೊಂಡು ಮತ್ತು ಸಮಸ್ಯೆಗಳನ್ನು ಅನುಭವಿಸಬಾರದು. ಹಾಗಾಗಿ ಎಲ್ಲೋ ಒಂದು ಕಡೆ ನೀರು ಸಿಗತ್ತೆ ಅಂತ ಹೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ಬೋರ್ವೆಲ್ ಸಿಗಲಿಲ್ಲ ಅಂತಂದರೆ ಅದನ್ನು ನೀವು ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅದನ್ನು ಸರಿಯಾದಂಥ ರೀತಿಯಲ್ಲಿ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ಒಂದು ಅವಕಾಶಗಳನ್ನು ನನಗೆ ಭಗವಂತ ಕೊಡ್ತಾನೆ. ಯಾಕಂದರೆ ಮೋಡವಾಗ್ತದೆ, ಮಳೆ ಬರುವಂಥ ಸಾಧ್ಯತೆಗಳಿದೆ. ಮಳೆ ಬರುವಂಥದ್ದು ಬಿಡುವಂಥದ್ದು ಗಾಳಿ ಮೇಲೂ ಕೂಡ ಇರ್ತದೆ. ಹಾಗೆ ನಾವು ಆದಷ್ಟು ಶುಭವಾದಂಥ ದಾರಿಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಅನಂತರದಲ್ಲಿ ಬುಧನ ನೋಡಿ ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿ ಹೆಚ್ಚಿನದಾದಂಥ ಫಲಗಳನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ ವಿದ್ಯಾರ್ಥಿಗಳ ಜೀವನದಲ್ಲಿ ಕಿರಿಕಿರಿ ಆಗುವಂಥದ್ದು, ಸರಿಯಾದಂಥ ಸಮಾಧಾನ ಇಲ್ಲ, ಅಷ್ಟೇ ಸೇರಿಕೊಂಡಿರ್ತಾರೆ, ಅಲ್ಲೂ ವಿದ್ಯಾಭ್ಯಾಸ ಕೊರತೆ ಆಗುವಂಥದ್ದು, ಚಿಂತೆ ಆಗುವಂಥದ್ದು, ಹಾಗಾಗಿ ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅನ್ನಾಹಾರಗಳು ಒಳ್ಳೆ ರೀತಿಯಾಗಿ ನಿಮಗೆ ಶರೀರದಲ್ಲಿ ಜೀರ್ಣವಾಗುವಂಥ ಕ್ರಿಯೆ. ಎಷ್ಟೋ ಸಲ ನೋಡಿ ಈ ರಾಶಿಯವರಿಗೆ ಬಹಳ ಜನಕ್ಕೆ ನಾವು ನೋಡಿದ ಹಾಗೆ ಒಂದು ಮೂಳೆಲೇನೋ ಸಮಸ್ಯೆಗಳು ಅಥವಾ ಜೀರ್ಣಾಂಗದ ಸಮಸ್ಯೆ, ಇದ್ದಕ್ಕಿದ್ದ ಹಾಗೆ ಎದೆ ಉರಿ ಬರುವಂಥದ್ದು, ಗ್ಯಾಸ್ಟ್ರಿಕ್ ಬರುವಂಥದ್ದು, ಇದು 3 ಬಹಳ ಮುಖ್ಯವಾಗಿ ಈ ರಾಶಿಯವರಿಗೆ ಕಾಣ್ತದೆ. ಅವರಿಗೆಲ್ಲ ಸ್ವಲ್ಪ ಆ ರೋಗಕ್ಕೆ ಸಂಬಂಧವಾದಂಥ ಚಿಕಿತ್ಸೆಗಳು ಸಿಗುವಂಥ ಚಾನ್ಸಸ್ ಇದ್ದಾವೆ. ಅಂದರೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು. ಮತ್ತು ರವಿಯಿಂದ ಚಿಂತನೆ ಮಾಡುವಂಥ ಸ್ವಲ್ಪ ಗೌರ್ಮೆಂಟ್ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವೃದ್ಧಿಯಾಗುವಂಥದ್ದು, ಇಲ್ಲ ಒಂದು ಕಡೆಗೆ ಗೌರ್ಮೆಂಟಿಂದ ಹಣ ಬರಬೇಕು, ಯಾವುದೋ ಒಂದು ಲೋನ್ ಆಗಬೇಕು, ಎಲ್ಲ ಒಂದು ಕಡೆ ದುಡ್ಡು ಹಾಕಿದಿರಿ, ಆದರೆ ಆ ದುಡ್ಡು ಬರ್ತಾ ಇಲ್ಲ. ಯಾಕಂದರೆ ದುಡ್ಡೆಲ್ಲ ಸ್ವಲ್ಪ ಕಟ್ಟಿಬಿಟ್ಟಿದ್ದೀರಿ, ಆ ದುಡ್ಡು ನಿಮಗೆ ಬಂದರೆ ಅನುಕೂಲವಾಗಿಬಿಡ್ತದೆ ಅಂತ ಕೊಡ್ತಾ ಇದ್ದೀರಿ. ಪರವಾಗಿಲ್ಲ ಬಿಡಿ, ಆ ದೇವರು ಭಗವಂತ ಕೊಡ್ತಾನೆ. ರವಿ ಈ ರಾಶಿಗೆ ಸ್ವಲ್ಪ ಶತ್ರು ರಾಶಿಯಾದರೂ ಕೂಡ ರವಿ, ಆದರೆ ಒಂದು ಹಂತಕ್ಕೆ ಬುಧನಿಂದ ಜೊತೆಗಿದ್ದರಿಂದ ಸ್ವಲ್ಪ ಒಳ್ಳೆ ರೀತಿಯಾದಂಥ ಫಲಗಳನ್ನು ರವಿ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ನಾವು ಈ ತಿಂಗಳನ್ನು ನೋಡ್ತಾ ಹೋದರೆ ನಿಮಗೆ ಸ್ವಲ್ಪ ಭಗವಂತನ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ದೈವಾನುಗ್ರಹ ಹೇಳುವಂಥದ್ದು ಬಹಳ ಮಟ್ಟಿಗೆ ನಿಮಗಿದೆ. ಹಾಗಾಗಿ ಅಷ್ಟೊಂದು ಗಾಬರಿ ಬೀಳುವಂತಹ ಪ್ರಯತ್ನಗಳು ಬೇಡ. ಭಗವಂತನ ಭಾರ ಹಾಕ್ಕೊಂಡು ನೀವನ್ನು ಮುಂದೆ ನುಗ್ಗುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಆದಷ್ಟು ಇವತ್ತು ಒಳ್ಳೆಯದಾಗ್ತದೆ ಹೇಳುವಂಥ ಮನಸ್ಥಿತಿಯನ್ನು ಹೊಂದ್ಕೊಂಡು ನಾವು ಹೋಗಬೇಕು. ಮನ್ಕೊಳ್ಳುವಾಗ ನಾವು ಬೆಳಗ್ಗೆ ಆಗತ್ತೆ ಅಂತಲೇ ಯೋಚನೆ ಮಾಡ್ತೇವೆ ಅಲ್ವಾ. ಏನೋ ಪ್ರಳಯ ಆಗುತ್ತೆ, ಪ್ರಪಂಚ ಹೋಗ್ಬಿಡುತ್ತೆ ಅಂದ್ಕೊಳ್ತೇವೆ, ನಾವು ಸತ್ತೋಗ್ತೇವೆ ಅಂದ್ಕೊಳ್ತೇವೆ. ಖಂಡಿತ ಅಂದ್ಕೊಳ್ಳೋದಿಲ್ಲ. ಯಾವತ್ತು ನಾವು ಆಶಾಭಾವನೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೇವೆಯೋ ಆಗತ್ತೆ, ಇದು ಸಿಗತ್ತೆ, ಇದು ಒಳ್ಳೆ ರೀತಿಯಾಗಿ ಆಗತ್ತೆ ಅಂದ್ಕೊಳ್ತಾ ಇದ್ದ ಹಾಗೆ ಭಗವಂತನು ಕೂಡ ಅನುಗ್ರಹ ಮಾಡ್ತಾನೆ.
ಎಷ್ಟೆಷ್ಟು ನಾವು ಆ ಎನರ್ಜಿಗಳನ್ನು ತುಂಬಿಕೊಳ್ತಾ ಇರಬೇಕು. ಒಂದು ಸಲ ಪ್ರಯತ್ನಗಳು ಫೇಲ್ ಆಗಬಹುದು, ಆದರೆ ಎರಡನೇ ಸಲ ಖಂಡಿತವಾಗೂ ಫೇಲ್ ಆಗುವುದಿಲ್ಲ. ಒಂದು ವ್ಯಾಪಾರಿ ಒಂದು ವ್ಯವಹಾರಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದಾಗ ಆರಂಭದಲ್ಲಿ ಅವನಿಗೆ ಲಾಸ್ ಆಗಬಹುದು, ಆದರೆ ಲಾಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾನು ಎಲ್ಲೆಲ್ಲಿ ತಪ್ಪು ಮಾಡಿಕೊಂಡು ನಡೆದಿದ್ದೇನೆ ಅಂತಂದರೆ ನೆಕ್ಸ್ಟ್ ಅವನಿಗೆ ಲಾಸ್ ಆಗುವಂಥ ಪರಿಸ್ಥಿತಿ ಬರುವುದಿಲ್ಲ. ಹಾಗಾಗಿ ಅಂತಹ ಹಿಂದಿನ ಲಾಸು ಪರಿಸ್ಥಿತಿ, ಹಿಂದಿನ ಸಮಸ್ಯೆಗಳನ್ನು ನೀವು ಅನುಭವಿಸಿದ್ದೀರಿ. ಹಾಗಾಗಿ ಮುಂದೆ ಬರುವಂಥ ಅವಕಾಶಗಳನ್ನು ಭಗವಂತ ಒಳ್ಳೆ ರೀತಿಯಾಗಿ ನಿಮಗೆ ನೀಡಬಹುದು ಅಂತೇಳಿ ಹೇಳ್ತಾ ಒಂದು 5 ಜಾಗ್ರತೆಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಒಂದನೇದಾದಂಥ ಜಾಗ್ರತೆ, ಈ ತಿಂಗಳಲ್ಲಿ ಹಣಕಾಸಿನ ಯಾರಿಗೂ ಕೊಡಲಿಕ್ಕೆ ಹೋಗುವಂಥ ಪ್ರಯತ್ನಗಳು ಬೇಡ. ಎರಡನೇದಾಗಿ ನಿಮಗೆ ಒಂದು ಹಂತಕ್ಕೆ ದುಡ್ಡು ಕೊಡ್ತಾ ಇರಬಹುದು, ಏನೋ ಈ ರಾಶಿ ಫೈನಾನ್ಸ್ ಮಾಡುವಂಥವರು ಅಥವಾ ಶೇರ್ ಮಾರ್ಕೆಟ್ ಮಾಡುವಂಥವ್ರು ಏನೇನೋ ನಡೀತಾ ಇರಬಹುದು, ಆದರೆ ಅದೇ ಶಾಶ್ವತವಾಗಿ ನಾಳೆಗೂ ಕೂಡ ಹಾಗೆ ಇರುತ್ತೆ ಹೇಳುವಂತಹ ಭಾವನೆ ಬೇಡ ನಿಮಗೆ. ಇವತ್ತೇ ನಾಳೆ ಹೇಳುವಂಥ ಪ್ರಯತ್ನಗಳನ್ನು ಮಾಡಿ. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯಕ್ಕೆ ಚೇತರಿಕೆ ಆಗ್ತಾ ಇದೆ, ಆರೋಗ್ಯದ ವೃದ್ಧಿ ಆಗ್ತಾ ಇದೆ, ಹಾಗಂತೇಳಿ ಸಿಕ್ಕಿದ್ದನ್ನು ತಿನ್ನುವಂಥದ್ದು ಮಾಡುವಂಥದ್ದು ಬೇಡ. ಆದಷ್ಟು ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗ್ರತೆ. ಹಾಗೆ ನಾಲ್ಕನೇದಾಗಿ ಸ್ನೇಹಿತರ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಏನಾಗುತ್ತೆ, ಕೆಲವೊಂದು ಸಲ ನಾವು ಹಣ ಕೊಟ್ಟಾಗ ಏನೋ ಒಂದು ವ್ಯವಹಾರ ಮಾಡಿದಾಗ ಅದೆಲ್ಲೆಲ್ಲೋ ಹೋಗಿಬಿಡುತ್ತೆ. ಹಾಗಾಗಿ ಸ್ನೇಹಿತರಾಗಿದ್ದರೂ ಕೂಡ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ. ಹಾಗೆ ಐದನೇದಾಗಿ ವಿಪರೀತಾಗಿ ತುಂಬ ಮನಸ್ಸಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗಬೇಡಿ ನೀವು. ಏನಾಗ್ತಾ ಇದೆ ಮಕರ ರಾಶಿಯವರಿಗೆ, ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅಂತೇಳಿ ಚಟಪಡಿಸ್ತಾ ಇದ್ದೀರಿ ಬಿಟ್ಟರೆ ಆ ಕೆಲಸ ಆಗೋದ್ರ ಬಗ್ಗೆ ಅದ್ರ ಬಗ್ಗೆನೇ ಫೋಕಸ್ ಮಾಡಿ. ಎಲ್ಲ ನಾನು ತಪ್ಪಿಕೊಂಡಿದ್ದೇನೆ, ಎಲ್ಲ ಸರಿ ಮಾಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಗಳನ್ನೇ ಮಾಡ್ತಾ ಹೋಗಿ. ಇದಿಷ್ಟು ಮಾಡಿದ್ರೆ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗುತ್ತದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಈ ತಿಂಗಳಲ್ಲಿ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ. ನಿಮಗೆ 14ನೇ ತಾರೀಕಿಗೆ ದತ್ತ ಜಯಂತಿ ಇದೆ. ಹಾಗಾಗಿ ಆ ಸದ್ಗುರು ದತ್ತಾತ್ರೇಯ ದೇವರನ್ನು ಭಕ್ತಿಯಿಂದ ಧ್ಯಾನ ಮಾಡಿ, ಆರಾಧನೆ ಮಾಡಿ. ಗುರುಗಳ ಮಂದಿರ ಅಥವಾ ಸನ್ನಿಧಾನ ಇದ್ದರೆ ಭಕ್ತಿಯಿಂದ ಹೋಗಿ ಬೇಡ್ಕೊಳ್ಳಿ. ಗುರುಗಳನ್ನು ಭಕ್ತಿಯಿಂದ ಎಷ್ಟಾಗುತ್ತೋ ಅವ್ರ ಮೇಲೆ ಭಾರ ಹಾಕಿ ಆ ಗುರುಗಳು ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಹಾಗಾಗಿ ಎಲ್ಲವನ್ನು ಕೂಡ ಭಗವಂತನ ಮೇಲೆ ಭಾರ ಹಾಕುವಂಥ ಪ್ರಯತ್ನಗಳನ್ನು ಮಾಡಬೇಕು ಈ ತಿಂಗಳಲ್ಲಿ. ಇದು ಶ್ರವಣ ನಕ್ಷತ್ರ 11ನೇ ತಾರೀಕಿಗೆ ಗೀತಾ ಜಯಂತಿ ಇದೆ. ಭಗವದ್ಗೀತೆಯ ಒಂದು ಅಧ್ಯಾಯ ಅಥವಾ ಒಂದು ಶ್ಲೋಕವನ್ನಾದರೂ ಹೇಳುವಂಥ ಪ್ರಯತ್ನವನ್ನು ಮಾಡಿ. 11ನೇ ತಾರೀಕು ಇಷ್ಟಾಗತ್ತೋ ಅಷ್ಟು ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದೊಂದು ಅಧ್ಯಾಯವನ್ನಾದರೂ ಓದಿ. ಭಗವದ್ಗೀತೆ ಅಧ್ಯಾಯ ನಮ್ಮ ಬೇರೆ ಎಲ್ಲದಕ್ಕೂ ಕೂಡ ಸಮಯ ಇರುತ್ತೆ, ಆದರೆ ಈ ಒಂದು ಧಾರ್ಮಿಕವಾದಂಥ ಒಂದು ಅವಕಾಶಗಳು ಸಿಕ್ಕಿದಾಗ, ಸಮಯ ಇದ್ದಾಗ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಧನಿಷ್ಠಾ ನಕ್ಷತ್ರ ಬಂದು 2ನೇ ಪಾದ. ಧನಿಷ್ಠಾ ನಕ್ಷತ್ರದವರಿಗೆ ಸ್ವಲ್ಪ ಕಷ್ಟ, ನಷ್ಟ, ಚಿಂತೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಅದು ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನೀವೇನಂತಂದರೆ ಸತತವಾದಂಥ ಹೋರಾಟ ಮಾಡಬೇಕು. ಏನಪ್ಪ ಹೋರಾಟ ಅಂತಂದರೆ, 16ನೇ ತಾರೀಕಿಂದ ಧನುರ್ಮಾಸ ಆರಂಭವಾಗುತ್ತೆ. 16ನೇ ತಾರೀಕಿಂದ ಪ್ರತಿನಿತ್ಯ ಸೂರ್ಯ ಉದಯ ಆಗುವಂತಹ ಪೂರ್ವದಲ್ಲಿ ಎಷ್ಟಾಗುತ್ತೋ ಅಷ್ಟು ಅರಳಿ ಮರ ಪ್ರದಕ್ಷಿಣೆ ಹಾಕುವಂಥದ್ದು, ಅಥವಾ ಸೂರ್ಯನಾರಾಯಣನ ದೇವಸ್ಥಾನ ಇದ್ರೂ ಹೋಗುವಂಥದ್ದು, ಅಥವಾ ಶಿವ ಅಥವಾ ವಿಷ್ಣು ಯಾವ ದೇವರಿದ್ರೂ ಕೂಡ ಹೋಗಿ ನಮಸ್ಕಾರ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಧನುರ್ಮಾಸದಲ್ಲಿ ಮರೆಯದೇ ಮಾಡಿ. ಯಾಕಂದರೆ ನಿಮಗೆ ಸ್ವಲ್ಪ ಬೆಳಕಿನ ಅವಕಾಶಗಳು ಜಾಸ್ತಿ ಸಿಗ್ತಾ ಇದೆ, ಶಕ್ತಿ ಸಾಮರ್ಥ್ಯಗಳು ಕೂಡ ಸಿಗ್ತಾ ಇದೆ. ಧನಿಷ್ಠಾ ನಕ್ಷತ್ರ ಹೇಗಾಗಿದೆ ಕೇಳಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದೆ. ಹಿಂದೇನೋ ಆಗಿಬಿಡಬೇಕಿತ್ತು, ಇನ್ನೇನೋ ಕೋರ್ಟ್ ಜಡ್ಜ್ಮೆಂಟ್ ಬಂದುಬಿಡಬೇಕಿತ್ತು, ಅದು ಬರ್ತಾ ಇಲ್ಲ. ಇನ್ನೂ ಒಂದು ವಾರ ಡೇಟ್ ಕೊಟ್ಟುಬಿಟ್ರು, ಹೀಗಾಗ್ತಾ ಇದೆ. ಯಾವುದೋ ಒಂದು ಕೆಲಸ ಇಲ್ಲ ಹೀಗೆ ನಿಖರವಾಗಿ ಆಗುತ್ತೆ ಅಂತ ಅನಿಸ್ತದೆ ನಿಮಗೆ, ಆದರೆ ಕೊನೆಯ ಸಮಯದಲ್ಲಿ ಯಾವುದೋ ಒಂದು ಕಿರಿಕಿರಿಯಾಗಿ, ಚಿಂತೆಯಾಗಿ, ಟೆನ್ಷನ್ ಆಗಿ ಅದು ಮುಂದೆ ಹೋಗುವಂಥ ಸಾಧ್ಯತೆಗಳಾಗಿಬಿಡುತ್ತೆ. ಹಾಗಾಗಿ ನೀವು ಎಷ್ಟಾಗುತ್ತೋ ಅಷ್ಟು 16ನೇ ತಾರೀಕಿಂದ 1 ತಿಂಗಳ ಕಾಲ ಧನುರ್ಮಾಸ ಬರ್ತದೆ ಅಂತ. ಧನುರ್ಮಾಸದಲ್ಲಿ 12 ತಿಂಗಳಲ್ಲೂ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ಈ ಧನುರ್ಮಾಸದಲ್ಲಾದರೂ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ಕಷ್ಟಗಳನ್ನು ಭಗವಂತನು ಪರಿಹಾರ ಮಾಡ್ತಾನೆ. ಹಾಗೆ ಶ್ರೀಧರ ಸ್ವಾಮಿಗಳನ್ನೆಲ್ಲರೂ ಕೂಡ ನಾವು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಗುರುಗಳ ಆಶೀರ್ವಾದ ಅನುಗ್ರಹವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲ ಭೇಟಿ ಮಾಡೋಣ. ನಮಸ್ಕಾರ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತದೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ.